ಮಯೂರ್ ಟಿವಿ ಹಾನಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಾನಗಲ್ ಪಟ್ಟಣದಲ್ಲಿ ಬುಧವಾರ ಬೆಳಗ್ಗೆ ಸರಿಯಾಗಿ 11 ಗಂಟೆಗೆ ಹಾನಗಲ್ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆ ಹಾಗೂ CRTU ಹಾಗೂ ಹಾನಗಲ್ ತಾಲೂಕು ಕಟ್ಟಡ ಕಾರ್ಮಿಕರವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಅವರು ನಮ್ಮ ವೇತನವನ್ನು ಹೆಚ್ಚುಗೊಳಿಸಿ ಹಾಗೂ ನಮ್ಮ ನೌಕರಿಯನ್ನು ಕಾಯಂಗೊಳಿಸಿ ಎಂದು ಬೇಡಿಕೆಯನ್ನು ಹೇಳಿದರು ಹಾಗೂ ಪ್ರತಿಭಟನೆಯನ್ನು ಮಾಡಿದರು. ಹಾಗೂ ಹಾನಗಲ್ ತಾಲೂಕು ಕಟ್ಟಡ ಕಾರ್ಮಿಕರು ಅವರು ಹೇಳೋದೇನು, ನಮ್ಮ ಎಲ್ಲ ಬೇಡಿಕೆಯನ್ನು ತಕ್ಷಣ ನೀಡಬೇಕೆಂದು ಪ್ರತಿಭಟನೆಯನ್ನು ಮಾಡಿದರು. ಮಯೂರ್ ಟಿವಿ ಹಾನಗಲ್ ಚಾನಲ್. बस
ರಾಜ್ಯದಾದ್ಯಂತ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ನಮ್ಮ ಸಿಐಟಿಯು ಅಂಗನವಾಡಿ ನೌಕರರ ಸಮಿತಿಯಿಂದ ಅವರ ನೇತೃತ್ವದಲ್ಲಿ ಇಂದು ಎಲ್ಲಾ ಕಡೆಗೂ ಬೃಹತ್ ಸಾರ್ವತ್ರಿಕ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಹೋರಾಟದ ಬೇಡಿಕೆ ಏನಪ್ಪಾ ಅಂದ್ರೆ 50 ವರ್ಷಗಳಿಂದ ನಾವೆಲ್ಲ ICDS ಒಳಗೆ ಕೆಲಸ ಮಾಡ್ತಾನೆ ಬಂದಿದ್ದೀವಿ. ಆದ್ರೆ ಇವತ್ತಿಗೂ ಸಹಿತ ನನ್ನ ಕಾಯಂ ಮಾಡ್ಕೊಂತ ಇಲ್ಲ. ಅಲ್ಲಿ ಕೇಂದ್ರ ಸರ್ಕಾರದವರು 2018 1 ರೂಪಾಯಿ ಹೆಚ್ಚಳ ಮಾಡಿಲ್ಲ. ಕಾರಣ ಅವ್ರ ಹತ್ರ ರೊಕ್ಕ ಇಲ್ಲ. ಯಾಕೆ ಅಂತ ಕೇಳ್ರಿ, ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗೆ ಸಬ್ಸಿಡಿ ಲೋನ್ ಕೊಡ್ಬೇಕು, ಅವರು ಸಾಲ ಮನ್ನಾ ಮಾಡ್ಬೇಕು ಅಂತ ಸಣ್ಣ ಪುಟ್ಟ ಬಿಟ್ಟು ನಮಗೆ ಯಾಕೆ ಪಗಾರ ಜಾಸ್ತಿ ಮಾಡ್ತಾರ ಪಾಪ. ಅವ್ರದ್ದು ಉದಾರ ಮನಸ್ಸು, ಉದಾರ ಮಾಡ್ಕೊ. ಸರ್ವರ್ ಬಿಜಿ, ಆದ್ ಬಿಜಿ, ಈದ್ ಬಿಜಿ, ಫೋನ್ ಹೆಂಗಪ್ಪ ಆಗೋದು, ಏನ್ ಸುಡ್ಗಾಡಿಲ್ಲ ಹಾಕವ. ಒಂದು ದಿನಕ್ಕೆ ಒಬ್ಬ ಫಲಾನುಭವಿಗೆ FRS ಮಾಡಕ್ ಆಗ್ತಾ ಇಲ್ಲ ನಮ್ಮ ಕಾರ್ಯಕರ್ತರಿಗೆ. ತಿಂಗಳ ಪೂರ್ತಿ ಬರೀ ತೂಕ ಹಾಕೋದು FRS ಮಾಡೋದು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಯಾವ ಅನುಮತಿ ಕೊಡ್ತಾನ? ನಮ್ಮ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಯಾಕೆ ಕೊಡ್ತಾರೆ? 2011 ಗ್ರಾಜ್ಯುಯೇಟ್ ಆಗ್ಬೇಕು ಅಂತೆಲ್ಲ ಕೇಳಿದ್ವಿ. ಆ ಪ್ರಕಾರ ಆಗ್ತಾ ಇತ್ತು. ಆದ್ರೆ 2023 ಮಾರ್ಚ್ ಇಂದ ಏಪ್ರಿಲ್ ಇಂದ ಗ್ರಾಜ್ಯುಯೇಟ್ ಜಾರಿ ಮಾಡಿದಾರ. ಅದನ್ನ ನಮ್ಮ CITU ಸಂಘಟನೆ ಸ್ವಾಗತಿಸ್ತೇವೆ. ಅವರು ಮಾಡಿದ ಗ್ರಾಜ್ಯುಯೇಟಿನ ಸ್ವಾಗತಿಸ್ತೇವೆ. ಆದ್ರೆ 2011 ನಮಗೆ ಗ್ರಾಜ್ಯುಯೇಟ್ ಆಗ್ಬೇಕು. ನಮಗೆ 2011 ನಿವೃತ್ತಿ ಆದಂತ ಎಲ್ಲ ಅಂಗನವಾಡಿ ಸಹಾಯಕರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲ ಗ್ರಾಜ್ಯುಯೇಟ್ ಆಗ್ಬೇಕು. ಕೋಟಿಗಟ್ಟಲೆ ದುಡ್ಡು ಇರ್ತದೆ, ಇವ್ರಿಗೆ ಒಳ್ಳೆ ಆಹಾರ ಕೊಡಕ್ ಆಗ್ತಾ ಇಲ್ಲ. ಮಕ್ಕಳಿಗೆ ಈಗ ಮಕ್ಕಳಿಗೆ ಕೊಟ್ಟರೆ ಮಕ್ಕಳ ಜೊತೆ ನಾವು ತಿನ್ಬೇಕು ಅಂತ ಸಹಿತ ಮಕ್ಕಳ ಜೊತೆ ನಾವು ಅನ್ನ ಸಾರು ತಿನ್ಬೇಕು, ಹುಳ ಕೊಟ್ಟು ಹುಳನೂ ತಿನ್ಬೇಕು. ಒಂದು ಇನ್ನ FRS ನಮ್ಮಲ್ಲಿ ಕೆಲವರಿಗೆ BP ಶುಗರ್ ಚಲವಾಗಿರ್ತಾವೆ. ಕಣ್ಣುಗಳು 2023 ಏಪ್ರಿಲ್ 1ನೇ ತಾರೀಕಿಗೆ ಯಾರು ರಿಟೈರ್ ಅವ್ರಿಗೆ ಗ್ರಾಜ್ಯುಯೇಟ್ಗೆ ಆಹಾ ಎಷ್ಟು ಜಾತ ಮನಸ್ಸು. ಇಲ್ಲೇ ಸಿಕ್ಕಾವಣೆಗೆ ಅದಾರ ಅವರು. MP ಗಳು ಮುಖ್ಯಮಂತ್ರಿ ಆದವರು ನಮಗೊಂದು 1000 ಜಾಸ್ತಿ ಆದ್ರೆ ನಮ್ಮ ಬಿಲ್ಲಿಗೆ ಸಹಿ ಮಾಡಿ ಅಪ್ಪ ನೋಡಿ ಹೇಳ್ತೀನಿ. ಅಂಗನವಾಡಿ ಕಾರ್ಯಕರ್ತೆಯರ ಮನಸ್ಸನ್ನ ಮೂವ್ ಮಾಡಿ ಯಾವ್ಯಾವನ್ನ ರಾಜಕೀಯ ಮಾಡಕ್ ಹತ್ತಾನ ಅವ್ರು ಒಂದಲ್ಲ ಒಂದು ಹೋಗಕ್ಕೆ ತುತ್ತಾಗ್ತಾರೆ. ತುಂಬ ಕೂಳ ದೇಶದ ಅರ್ಥವ್ಯವಸ್ಥೆಗೆ, ಈ ಒಂದು ದೇಶದ ಆಡಳಿತ ವ್ಯವಸ್ಥೆಗೆ ಮತ್ತು ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾದಂಥ ಕಾರ್ಮಿಕ ವರ್ಗ, ಅದರಲ್ಲೂ ಸಂಘಟಿತ ವಲಯದ ಕಾರ್ಮಿಕ ಇರ್ಬೋದು, ಅದೇ ರೀತಿ ಅಸಂಘಟಿತ ವಲಯದ ಕಾರ್ಮಿಕರಿರ್ಬೋದು, ಎಲ್ಲರೂ ಇಡೀ ದೇಶದಾದ್ಯಂತ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ತಮ್ಮ ಹಕ್ಕುಗಳಿಗಾಗಿ, ನಮ್ಮ ಏನು ಕಾರ್ಮಿಕ ಬೇಡಿಕೆಗಳಿಗಾಗಿ ಇಡೀ ದೇಶದಾದ್ಯಂತ ಏನು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ ಹಾಗೂ ಹೋರಾಟದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ನನ್ನ ಹಿರಿಯರೇ, ನನ್ನ ಸ್ನೇಹಿತರೆ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಅಕ್ಕ ತಂಗಿಯರೇ, ನಿಜವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಹಾನಗಲ್ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲಿ
ನಮ್ಮ ಮನೆ ಮನೆಗೆ ಪ್ರಪ್ರಥಮವಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ತಾಯಂದಿರು ನೀವೆಲ್ಲ. ನಮ್ಮ ಮಕ್ಕಳಿಗೆ ಒಂದು ಶಬ್ದ ಮೊದಲು ನುಡಿಯನ್ನ ತಾಯಿಯಿಂದ ಕಲಿತ ನಂತರ ನೆಕ್ಸ್ಟ್ ಅವರಿಗೆ ಒಂದು ಶಿಕ್ಷಣವನ್ನು ಬೋಧನೆ ಮಾಡಿ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ನೀವು ಉನ್ನತ ಶಿಕ್ಷಣವನ್ನು ಪಡೆದು ಮುಂದಿನ ದಿನಮಾನಗಳಲ್ಲಿ ಸಮಾಜವನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತಕ್ಕಂಥ ಪ್ರಪ್ರಥಮ ಆಶೀರ್ವಾದಗಳು. ಹಾಗಾಗಿ ಇಂಥ ಒಂದು ವ್ಯವಸ್ಥೆಯನ್ನ, ಇಂಥ ಒಂದು ಸಹಾಯ ಸಹಕಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನನ್ನ ಅಕ್ಕ ತಂಗಿಯರನ್ನ ಗೌರವಿಸ್ತಾ ಇರತಕ್ಕಂಥ ಸರ್ಕಾರಕ್ಕೆ ಒಂದು ಧಿಕ್ಕಾರ ಇರಲಿ ಅಂತಕ್ಕಂಥ ಮಾತನ್ನ. ನೀವು ಮೇಡಮ್ ಅವರು ಮಾತಾಡಿದ್ರು ಒಂದು ಸಣ್ಣ ವಿಚಾರ. ನಾವು ಮನೆಯಲ್ಲಿ ಒಂದು ಮಗುವಿಗೆ ಆಹಾರವನ್ನು ಕೊಡಬೇಕಿದ್ರೆ ಎಷ್ಟು ಕಾಳಜಿ ಮಾಡಿ ನಾವು ಮಗುವಿಗೆ ಆಹಾರವನ್ನು ಕೊಡ್ತೇವೆ. ಆದ್ರೆ ಇವರು ಸರ್ಕಾರದಿಂದ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಆ ಮಕ್ಕಳಿಗೆ ಕೊಡ್ತಕ್ಕಂಥ ಫುಡ್ ಅನ್ನ ಕಳಪೆ ಅಂತಕ್ಕಂಥ ಶಬ್ದವನ್ನ ನೀವೇ ಬಳಸಿದಾಗ ಆ ಮಕ್ಕಳಿಗೆ ಯಾವ ಮಟ್ಟದ ಒಂದು ಆಹಾರ ಸಿಗ್ತದೆ ಅಂತಕ್ಕಂಥದ್ದನ್ನ ನಿಜವಾಗ್ಲೂ ಈಗ ಗಂಡಾಂತರಕಾರಿ ವಿಚಾರ ಇದು. ನಿಜವಾಗ್ಲೂ ನಾವು ಕೇಳ್ತಾ ಇದ್ವಿ, ಹಳ್ಳಿಯಲ್ಲಿ ಹೇಳ್ತಾ ಇದ್ರು ಶಾಲೆಯಲ್ಲಿ ಮಕ್ಕಳಿಗೆ ಫುಡ್ ಸರಿ ಕೊಡಲ್ರಿ, ಹೋಗಿ ನೋಡ್ರಿ ಅಂತಕ್ಕಂಥ ಮಾತನ್ನ ನಮ್ಮ ಸಾರ್ವಜನಿಕರು ನಮ್ಮ ಹತ್ರ ತರ್ತಿದ್ರು. ನಾವು ಅಂಗನವಾಡಿ ನೌಕರರು ಸುಮಾರು 50 ವರ್ಷಗಳಿಂದ ICDS ಅಡಿಯಲ್ಲಿ ಕೆಲಸ ಮಾಡ್ತಾನೆ ಬಂದಿದ್ದೀವಿ. ICDS ಅಡಿಯಲ್ಲಿ ಕೆಲಸ ಮಾಡ್ತಾನೆ ಬಂದಿದ್ದೀವಿ. ಆದ್ರೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ನಮ್ಮನ್ನೆಲ್ಲ ಕಾಯಂ ಮಾಡಬೇಕು. ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ನಮ್ಮನ್ನೆಲ್ಲ ಕಾಯಂ ಮಾಡಬೇಕು. ಕಾಯಂ ಮಾಡುವ ತನಕ ನಮಗೆಲ್ಲ ಕನಿಷ್ಠ ವೇತನ ಜಾರಿ ಆಗಲೇಬೇಕು. ಪಿಂಚಣಿ ಕೊಡಬೇಕು. ಘಟಕ ವೆಚ್ಚ ಹೆಚ್ಚಿಸಬೇಕು. ಇಂಥ ಹಲವಾರು ಒಂದು ಹೋರಾಟದ ಮೂಲಕ ಇಂಥ ಹಲವಾರು ಬೇಡಿಕೆಗಳನ್ನ ನಾವು ಪದೇ ಪದೇ ಸರ್ಕಾರದ ಮುಂದೆ ನಾವು ಇಡ್ತಾನೆ ಬಂದಿದ್ವಿ. ಆದ್ರೆ ಪಾಪ ದೇಶಕ್ಕೆ ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗೆ ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋದಕ್ಕೆ ಟೈಮ್ ಐತಿ, ರೊಕ್ಕ ಐತಿ. ಆ ಬಂಡವಾಳಶಾಹಿಗಳಿಗೆ ಲಕ್ಷ ಕೋಟಿ ಸಬ್ಸಿಡಿ ಲೋನ್ ಕೊಡೋದಕ್ಕೆ ಹಣ ಐತಿ. ನಮ್ಮ ಸಣ್ಣ ಪುಟ್ಟ ಕಾರ್ಮಿಕರಿಗೆ ಕೊಡೋದಕ್ಕೆ ಅವ್ರ ಹತ್ರ ರೊಕ್ಕ ಇಲ್ಲ. ಯಾಕಂದ್ರೆ ಅವ್ರದ್ದು ನಮಗೆ ಕೊಟ್ಟರೆ ಉತ್ತಮ ಗುಣಮಟ್ಟದ ಆಹಾರ ದಾಸ್ತಾನು ಕೊಡ್ಲಿ, ಇಲ್ಲ ಅಂದ್ರೆ ಬೇಡ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ನೀವೇನು ಭಾರತ ಸರ್ಕಾರಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀರಾ. ಈಗ ಸರ್ಕಾರ ಹಂತದಲ್ಲಿ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿದೆ ಸರ್ಕಾರ ಹಂತದಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ. ಅದನ್ನು ಬಿಟ್ಟು ಕೆಲವೊಂದು ನಮ್ಮಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿರ್ತಕ್ಕಂಥ ಇಶ್ಯೂಗಳ ಬಗ್ಗೆ ಹೇಳಿದ್ದೀವಿ. ಇವತ್ತಿನ ದಿನ ನೀವು ಇದ್ರ ಬಗ್ಗೆ ಮನವಿ ಕೊಡೋಕ್ಕೆ ನಮ್ಮ ಮುನ್ಸಿಪಲ್ ತಿಳಿಸಿರಲಿಲ್ಲ. ಹಂಗಿದ್ರೆ ನಾವು CDP ಬರ್ಲಿಕ್ಕೆ ಹೇಳ್ತೀವಿ. ನಮ್ಮ ತಾಲೂಕದಲ್ಲಿ ಏನಾದರೂ ಹಾಗೆ ನಿಮಗೆ ಫುಡ್ ಕ್ವಾಲಿಟಿನಲ್ಲಿ ಸರಿ ಇಲ್ಲ ಅಥವಾ ಆಹಾರ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸಮಸ್ಯೆ ಆಗ್ತಿದ್ದಾರೆ, ಅದನ್ನು CDP ಅವ್ರಿಗೆ ಕರೆದ್ಬಿಟ್ಟು ಮತ್ತು ಅದ್ರ ಮೂಲಕ ಮೇಲಧಿಕಾರಿಗಳು ತಿಳಿಸ್ತೀವಿ. ಅಂದರೆ ಯಾರು ಅದನ್ನು ಡಿಸ್ಟ್ರಿಬ್ಯೂಟ್ ಇದ್ದಾರೆ, ಯಾರಿಗೆ ಟೆಂಡರ್ ಕೊಟ್ಟಿದ್ದಾರೆ ಅಥವಾ ನಮ್ಮದು ಗೌರ್ಮೆಂಟಿಂದ ಏನು ಸಪ್ಲೈ ಆಗ್ತದೆ ಅದನ್ನು ಆ ಥರ ಕಳಪೆ ಪೂರೈಕೆ ಆಗದಂತ ತಡೆಗಟ್ಟಕ್ಕೆ ನಾವೇನು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ತೀವಿ. ಎರಡನೇ ದಿನವೂ ಹೇಳಿದ್ರಲ್ಲ, ಏನು ಹೇಳಿ ನೇಮಕಾತಿನ ನಾವು ಜಾಯ್ನ್ ಆದಮೇಲಿಂದ ಒಂದು 2 ಸಲ ಈಗ ಆಲ್ರೆಡಿ ಮೊನ್ನೆ ಒಂದು 23 ಜನರೇನೋ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಇವ್ರದ್ದು ಟೀಚರ್ದು ಇರ್ತಾರೆ ಶಿಕ್ಷಕರು ಅದ್ರದ್ದು ಕೂಡ ಅಪಾಯಿಂಟ್ ಮಾಡಿದ್ವಿ. ಹಾಗೆ ವೇಕೆನ್ಸಿ ಇತ್ತಂದರೆ DC ಸರ್ ಗಮನಕ್ಕೆ ತಂದುಬಿಟ್ಟು ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅದನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಕ್ರಮ ಕೈಗೊಳ್ತೀವಿ. ನೀವು ಅಷ್ಟೇ ಹಂಗೇನಾದರೂ ವೈಯಕ್ತಿಕವಾಗಿ ನೀವು ನನಗಾದರೆ